ದಿಢೀರಾಗಿ 10 ನಿಮಿಷದಲ್ಲಿ ಅವಲಕ್ಕಿಯಿಂದ ದೋಸೆ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅದರ ಜೊತೆಗೆ ಒಂದು ಗೊಜ್ಜು ಕೂಡ ಮಾಡ್ತಾಯಿದ್ದೀನಿ, ಈರುಳ್ಳಿ ಗೊಜ್ಜು. ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ತೊಳ್ಕೊಳ್ತೀನಿ. ತೊಳೆದಾದ ನಂತರ ನಾನು ಅದಕ್ಕೆ ಪೂರ್ತಿಯಾಗಿ ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಬಿಡ್ತೀನಿ. ಒಂದು 5 ರಿಂದ 10 ನಿಮಿಷಗಳ ಕಾಲ ಇದು ನೆಂದರೆ ಸಾಫ್ಟ್ ಆಗುತ್ತೆ. ನಾವು ಮಾಮೂಲಿ ಉಪ್ಪಿಟ್ಟಿಗೆಲ್ಲ ನೆನೆಸ್ಕೊಳ್ತೀವಲ್ವ, ಅದೇ ರೀತಿ ಇದನ್ನ ಇವಾಗ ಬಸ್ಕೊಂಡ್ಬಿಡ್ತೀನಿ. ನೋಡಿ, ನೀರೆಲ್ಲ ಬಸ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಇಲ್ಲ ಅಂದರೆ ಬಾಂಬೆ ರವೆ, ಎರಡಲ್ಲಿ ಒಂದನ್ನು ಹಾಕ್ಕೋಬಹುದು. ಈಗ ಮೊಸರು ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲಿ ಬೇಕಾದರೂ ಮೆಜರ್ಮೆಂಟ್ ತೊಗೋಬೋದು. ಯಾವ ಕಪ್ಪಲ್ಲಿ ಬೇಕಾದ್ರೂ ನೀವು ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಳ್ತಿರೋ ಅದೇ ಕಪ್ಪಲ್ಲಿ ರವೆ, ಅದೇ ಕಪ್ಪಿನಲ್ಲಿ ಮೊಸರನ್ನ ತೊಗೊಂಡ್ರಾಯ್ತು. ಈಗೆಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಮಿಕ್ಸ್ ಆದ ನಂತರ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ರಿಂದ 10 ನಿಮಿಷಗಳ ಕಾಲ ರೆಸ್ಟ್ಗೆ ಇಟ್ಬಿಡ್ಬೇಕಿದ್ನ, ಹಾಗೆ ಇಟ್ಬಿಡಬೇಕು. ಮುಚ್ಚಳ ತೆಗೆದಿದ್ದೀನಿ. ನೋಡಿ, ನಾನು ರವೆ ಎಲ್ಲ ಸಾಫ್ಟ್ ಆಗಿದೆ. ಅವಲಕ್ಕಿ ಜೊತೆ ಮೊಸರು ಹಾಕಿದ್ದೀವಲ್ವಾ, ರವೆ ಕೂಡ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಒಂದೇ ಸಲ ಎಲ್ಲವನ್ನೂ ಹಾಕಕ್ಕಾಗೋದಿಲ್ಲ, ಆದ್ರಿಂದ ಅರ್ಧ 2 ಸಲ ಹಾಕ್ಕೊಳ್ತೀನಿ. ಇವಾಗ ನುಣ್ಣಗಿದನ್ನ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಅರ್ಧ ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅವಾಗಲೇ ಅರ್ಧ ಕಪ್ ಹಾಕಿದೆ ಕಲಿಸುವಾಗ. ಇವಾಗ ಇದಕ್ಕೆ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಈ ಹದವಾಗಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ನುಣ್ಣಗೆ ಆದಷ್ಟು ಎಷ್ಟು ನುಣ್ಣಗೆ ಹಾಕ್ಕೊಳಕ್ಕೆ ಸಾಧ್ಯನೋ ಅಷ್ಟು ನುಣ್ಣಗೆ ಹಾಕ್ಕೊಂಡ್ರಾಯ್ತು. ಇವಾಗ ಇನ್ನೂ ಒಂದ್ಸಲ ನಾನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಉಳಿದ ಅರ್ಧ ಕಪ್ಪು ನೀರಿತ್ತಲ್ವ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಅದ್ರಲ್ಲಿ ಕ್ಲೀನಾಗೆಲ್ಲ ಈ ರೀತಿ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ನೋಡಿ, ಒಟ್ಟು 2 ಕಪ್ಪು ನೀರು, 1 ಕಪ್ಪು ಮೊಸರನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕದು. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ಇರಬೇಕು ಹಿಟ್ಟು ಒಟ್ಟಿನಲ್ಲಿ. ನೋಡಿ, ಈ ರೀತಿಯಾಗಿ ಇಷ್ಟು ಹದದಲ್ಲಿ ನೀವು ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ರಾಯ್ತು. ಅರ್ಧ ಚಮಚದಷ್ಟು ನಾನು ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇನ್ನು 1/4 ಸ್ಪೂನಿನಷ್ಟು ಅಡಿಗೆ ಸೋಡಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. 1 ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಸೋಡಾ ಹಾಕಿದ್ಮೇಲೆ. ಯಾಕೆ ಅಂದರೆ ಸೋಡಾ ನೀರಿನ ಜೊತೆ ಸೇರಿಕೊಂಡು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಚೆನ್ನಾಗಾಗತ್ತೆ ಅಂದ್ಬಿಟ್ಟು. ಅಲ್ಲಲ್ಲೇ ನೋಡಿ, ಸ್ವಲ್ಪ ಅವಲಕ್ಕಿ ಪೀಸ್ ಏನಾದರೂ ಉಳ್ಕೊಂಡಿದ್ರೆ ಚಿಕ್ಕ ಚಿಕ್ಕದು, ಏನೂ ಆಗೋದಿಲ್ಲ. ಈಗ ಹಂಚನ್ನ ಕಾಯೋಕೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ, ಹಂಚು ಕಾಯ್ದಿದೆಯಾ ಅಂತ ನೋಡೋದಕ್ಕೆ ಹಂಚು ಕ್ಲೀನಾಗಿ ಕಾಯ್ದಿದೆ. 1.5 ಸ್ಪೂನಿನಷ್ಟು ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟನ್ನು 1.5 ಸೌಟಿನಷ್ಟು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಸ್ಪ್ರೆಡ್ ಮಾಡಬೇಕು, ಅಗಲವಾಗಿ ತೆಳುವಾಗಿ. ನೀವು ದೋಸೆ ಹಾಕ್ಕೊಳ್ಳುವಾಗ ಸಿಮ್ಮಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಮೀಡಿಯಮ್ಗಿನ್ನ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಟರೆ ಒಳ್ಳೆಯದು. ಸಿಮ್ನಲ್ಲಿ ಇಟ್ಕೊಂಡೆ ದೋಸೆ ಹಾಕಬೇಕು. ಅವಾಗ ದೋಸೆ ಚೆನ್ನಾಗಿ ಬರುತ್ತೆ ಬಿಡೋದಕ್ಕೆ, ಸಿಮ್ನಲ್ಲಿ ಬಿಟ್ಟರೆ. ಆಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ದೋಸೆನ ಬೇಯೋದಕ್ಕೆ ಬಿಟ್ಬಿಡಬೇಕು. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂತು, ನಾವು ಹಾಕುವಾಗ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಇವಾಗ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಕ್ಲೀನಾಗಿ ಬೇಯಬೇಕು. ಸ್ವಲ್ಪ ಬೆಂದ ನಂತರ ಹಿಟ್ಟಿಟ್ಟೆಲ್ಲ ಹೋಗಿದೆ. ನೋಡಿ, ಕ್ಲೀನಾಗಿ ಬೆಂದಿದೆ. ಈ ಹಂತದಲ್ಲಿ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಲ್ಲಲ್ಲೇ ನೋಡಿ ಸ್ವಲ್ಪ ಬ್ರೌನ್ ಕಲರ್, ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು. ಆವಾಗ ದೋಸೆನ ತಿರುವಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತುಂಬ ಹಂಗಂತ ತುಂಬ ಬೇಯಿಸೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಬ್ರೌನ್ ಆದ ಕೂಡಲೇ ಈ ರೀತಿ ಬ್ರೌನ್ ಬರುತ್ತಲ್ವ, ತಿರುವಿ ಹಾಕ್ಕೊಳ್ಳಿ. ನೋಡಿ, ತಿರುವಿ ಹಾಕೋದಕ್ಕೂ ಚೆನ್ನಾಗಿ ಕೂಡ ಬೆಂದಿರುತ್ತೆ, ಕಲರ್ ಬಂದಿರುತ್ತೆ ದೋಸೆ ಆ ರೀತಿ ಮಾಡೋದ್ರಿಂದ. ಇವಾಗ ಮತ್ತೆ ಈ ಕಡೆ ಕೂಡ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಆಪ್ಷನಲ್ಲು, ಕೆಲವ್ರು ಹಾಕಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ಕೊಂಡ್ರೆ ಹಾಗೆ ಕೂಡ ನೀವು ದೋಸೆನ ಮಾಡ್ಕೋಬೋದು ಎಣ್ಣೆ ಹಾಕದೆ. ಎಣ್ಣೆ ಬೇಕು ಅನ್ನೋರು ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೋಬೋದು. ಇವಾಗ ಇನ್ನೊಂದು ಸೈಡ್ ಕೂಡ ದೋಸೆ ಚೆನ್ನಾಗಿ ಬೆಂದಿದೆ. ನೋಡಿ, ತೋರಿಸ್ತೀನಿ. 2 ಕಡೆ ಕೂಡ ಈ ರೀತಿನೇ ಬೆಂದರೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ದೋಸೆ ಹಾಕ್ತಾ ಇದೀನಿ. ನೋಡಿ, ಸಿಮ್ ಮಾಡ್ಕೊಂಡಿದ್ದೀನಿ. ನೋಡಿ, ಪೂರ್ತಿ ಸಿಮ್ ಮಾಡ್ಕೊಂಡ್ಬಿಟ್ಟು ದೋಸೆನ ಹಾಕ್ಕೋಬೇಕು.
ತೆಳುವಾಗಿ ಈ ರೀತಿ ದೋಸೆ ಹಾಕ್ಕೊಂಡ್ಬಿಟ್ಟು ಬ್ರೌನ್ ಕಲರ್ ನೋಡಿ ಬಂದ ಕೂಡಲೇ ತಿರುವಿ ಹಾಕ್ಕೋಬೇಕು. ಇದು ಕೂಡ ಚೆನ್ನಾಗಿ ಬಂತು. ಪ್ರತಿಯೊಂದು ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತಿರುವಿ ಹಾಕ್ಕೊಳ್ತೀನಿ ನೋಡಿ. ಈ ಕಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಎರಡು ಕಡೆ ದೋಸೆ ಚೆಂದಾಗಿ ಬೆಂದಿರುತ್ತೆ. ಅಂಟೋದಿಲ್ಲ, ಇದು ದೋಸೆ ಒಂದೊಂದಕ್ಕೆ ಅಂಟೋದಿಲ್ಲ ಒಂದಕ್ಕೊಂದು. ಈಗ ದೋಸೆ ಎಲ್ಲ 10 ದೋಸೆ ಆಯಿತು ನೋಡಿ. ನಾನು ತೊಗೊಂಡಿದ್ನಲ್ಲ ಆ ಪ್ರಮಾಣಕ್ಕೆ 10 ದೋಸೆ ಆಗಿದೆ. ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ತೆಳುವಾಗಿ ಹೆಂಗೆ ಮಾಡಿದ್ರು ಅದೇನೂ ಆಗೋದಿಲ್ಲ. ದೋಸೆ ಕಟ್ ಆಗೋದಾಗಲಿ ಏನೂ ಆಗೋಲ್ಲ. ತುಂಬ ಸ್ಮೂತಾಗಿ ಬಂದಿದೆ. ನಾವು ಅಕ್ಕಿಲಿ ಮಾಡ್ಕೊಳ್ತೀವಲ್ವ, ಅಕ್ಕಿ ಉದ್ದಿನಬೇಳೆ ಎಲ್ಲ ಹಾಕಿ, ಅದಾದರೆ ಬಿಸಿಲೇ ತಿನ್ನೋದಕ್ಕೆ ಚೆಂದ. ಇದು ಹಾಗಲ್ಲ. ನೀವು ದೋಸೆ ಹಾಕಿ ಎಷ್ಟೊತ್ತಿಗಾದ್ರು ಸಂಜೆ ಬೇಕಾದರೂ ತಿನ್ನಿ, ಹೀಗೆ ಸ್ಮೂತಾಗಿ ಇಷ್ಟೇ ಚೆನ್ನಾಗಿರುತ್ತೆ. ಎಷ್ಟು ಸ್ಮೂತಾಗಿ, ಎಷ್ಟು ನೋಡಿ ಒಂದಕ್ಕೊಂದು ಅಂಟದೇ ಇಲ್ಲ, ಆ ರೀತಿ ಬರುತ್ತೆ ನೋಡಿ. ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ದೋಸೆ ಮಾಡೋ ಹಂಚಿನ ಮೇಲೆ ದೋಸೆನ ಬಿಟ್ಕೊಳ್ಳಿ, ಬೇರೆ ಹಂಚಿನ ಮೇಲೆ ಮಾಡಿದ್ರೆ ಬರೋಲ್ಲ. ಇವಾಗ ಇದಕ್ಕೊಂದು ಖಾರ ರೆಡಿ ಮಾಡ್ಕೊಳ್ಳೋಣ. ಹುಣಸೆಹಣ್ಣು ಇಟ್ಕೊಂಡು ನೋಡಿ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಪೂರ್ತಿ ನೀರು ಹಾಕಿಬಿಟ್ಟು ನೆನೆಸ್ಬಿಟ್ಟು ರಸನ ತೆಗೆದಿಟ್ಕೊಳ್ತೀನಿ ನಾನು. ಈ ಬೌಲ್ ಪೂರ್ತಿ ನೀರು ಹಾಕಿಬಿಟ್ಟು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ 4 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಿಡಿದ ನಂತರ ಕಡಲೆಬೇಳೆ 2 ಟೀ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಊಟ ಮಾಡ್ತೀವಲ್ಲ ಅದೇ ಸ್ಪೂನ್ನಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲವುದನ್ನು. ಇದು ಕೆಂಪಗಾಗಬೇಕು ಕಡಲೆಬೇಳೆ. ಕೆಂಪಗಾದ ನಂತರ 4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೂ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಹಸಿರು ಮೆಣಸಿನಕಾಯಿ ಒಂದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸಿರು ಮೆಣಸಿನಕಾಯಿನ ಹಾಕ್ಕೊಂಡಿರೋದು ನಾನು. ಬ್ರೌನ್ ಕಲರ್ ಆಗೋವರೆಗೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಇದನ್ನೆಲ್ಲ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ನೋಡಿ. ಕೆಂಪಗಾಯಿತು. ಇಷ್ಟಾಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹುಣಸೆಹಣ್ಣು ಇಟ್ಕೊಂಡಿದ್ನಲ್ಲ, ಅದು ರಸ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ನಾನು ಆ ರಸನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದು ಕುದಿಬೇಕು. ಇದರಲ್ಲಿ ಹಸಿ ವಾಸನೆ ಹೋಗಬೇಕು ಹುಣಸೆಹಣ್ಣಿಂದು. 1 ಟೀ ಸ್ಪೂನಿನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ, 1 ಸ್ಪೂನಿನಷ್ಟು ಧನಿಯಾ ಪುಡಿ, ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಇರಲಿ. ಬೇಕಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬಹುದು. ಇವಾಗ ನಾನು ನೀರು ಹಾಕ್ಕೊಳ್ತೀನಿ ನೋಡಿ. ಸ್ವಲ್ಪ ಹಾಕ್ಕೊಳ್ತೀನಿ, ಜಾಸ್ತಿ ಹಾಕ್ಕೋಬಾರ್ದು ನೋಡಿ. ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಅರ್ಧ ಸ್ಪೂನಿನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕ್ಕೋಬೇಡಿ, ಅರ್ಧ ಸ್ಪೂನೇ ಸಾಕು. ಇಷ್ಟು ನಾನು ಮಾಡ್ತಿರೋ ಇದಕ್ಕೆ ಅರ್ಧ ಸ್ಪೂನೇ ಸಾಕಾಗತ್ತೆ. ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿ ಆಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕು. ಇಷ್ಟು ತೆಳು ಇರಬೇಕು ಈ ಖಾರ ನೋಡಿ. ತುಂಬ ಗಟ್ಟಿನೂ ಇರಬಾರ್ದು, ಕರೆಕ್ಟ್ ಆಗಿದೆ ನಾನು ಮಾಡಿರೋದು. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿ ಗೊಜ್ಜು ರೆಡಿ ಆಯಿತು. ಈ ದೋಸೆ ಜೊತೆಗೆ ಈ ಈರುಳ್ಳಿ ಗೊಜ್ಜು ತುಂಬಾನೇ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಗೊಜ್ಜು ರೊಟ್ಟಿ, ಚಪಾತಿ, ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ದೋಸೆಗಂತೂ ಸಖತ್ತಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಈ ಗೊಜ್ಜು ಹಾಗೂ ದೋಸೆ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.